ಮಾಲ್ಗೆ ಹೋಗಿ ನೈಟ್ ಶೋ ಮೂವಿ ನೋಡಿ ಅಂತೂ ತುಂಬಾ ದಿನ ಆಗಿತ್ತು. ಮನೆಗೆ ಮಕ್ಕಳು ಸಹ ಬಂದಿದ್ದರಿಂದ ಸರಿ ಹೋಗಿ ನೈಟ್ ಮೂವಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಮಾಲ್ಗೆ ಬಂದಿದ್ದೀವಿ. ಇವಾಗ ನಾನು ಯಾಕೆ ನೈಟ್ ಶೋ ಪ್ರಿಫರ್ ಮಾಡ್ತೀನಿ ಅಂತಂದರೆ ಸಮನ್ವಿ ಮಲ್ಕೊಂಬಿಡ್ತಾಳೆ, ಸೊ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಆರಾಮಾಗಿ ನೋಡ್ಬೋದು ಅಂತ. ಇಲ್ಲ ಅಂತಂದರೆ ಅದು ಇದು ಮಾತಾಡ್ತಾನೆ ಇರ್ತಾಳೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ಲು, ಮೂವಿ ಎಲ್ಲ ಮುಗಿದ್ಮೇಲೆ ಎಚ್ಚರ ಆಗೋಯ್ತು ಆ ಮ್ಯೂಸಿಕ್ ಸೌಂಡ್ಗೆ. ಆಮೇಲೆ ಎದ್ದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾಯಿದ್ಲು. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಆನ್ ದ ವೇನೆ ಮಳೆ ಬರ್ತಾನೆ ಇತ್ತು, ಬಂದು ಸ್ವಲ್ಪ ಹೊತ್ತು ನಿಂತಿತ್ತು. ಮನೆಗೆ ಬರೋಷ್ಟರಲ್ಲಿ 12-12:30 ಆಗಿತ್ತು. ಅಷ್ಟೊತ್ತಲ್ಲಂತೂ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾಯಿತ್ತು. ಮಿಂಚು ಗುಡುಗು ಎಲ್ಲ ತುಂಬಾ ಜೋರಿತ್ತು. ನನಗಂತೂ ಬೆಳಗ್ಗೆ ಹೊತ್ತು ಸುರಿಯೋ ಮಳೆಗಿಂತ ಈ ಥರ ರಾತ್ರಿ ಹೊತ್ತು ಜೋರು ಮಳೆ ಬಂತಂದರೆ ತುಂಬಾ ಇಷ್ಟ ಆಗುತ್ತೆ. ಕೂತ್ಕೊಂಡು ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ. ಮಳೆ ಏನೋ ತುಂಬ ಚೆನ್ನಾಗಿತ್ತು, ಆದರೆ ಬೆಳಗ್ಗೆ ಎದ್ದು ಗಾರ್ಡನಲ್ಲಿ ನೋಡೋ ಅಷ್ಟರಲ್ಲಿ ಜಾಸ್ತಿ ಗಾಳಿ, ಜೋರು ಮಳೆಯಿಂದ ಗಿಡಗಳೆಲ್ಲ ಬಗ್ಗಿ ಹೋಗಿತ್ತು. ರಾತ್ರಿ ಮಳೆ ಏನೋ ನೋಡೋಕೆ ಚೆನ್ನಾಗಿತ್ತು, ಆದರೆ ಬೆಳಗ್ಗೆ ಎದ್ದು ಗಾರ್ಡನಲ್ಲಿ ಗಿಡಗಳು ಮುರಿದಿರೋದು ನೋಡಿ ಸ್ವಲ್ಪ ಬೇಜಾರಾಯಿತು.